ಜೊತೆ ಸೆಡೆಸುತ್ತ ಗಿಣಿ ನರಳಿತು ಪ್ರತಿಕ್ಷಣವೂ ಅನುಭವಿಸುತ್ತ ನರ ನರ ನರಕ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನಿನ್ನೆ ಸಂಪ್ಯದಲ್ಲಿ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ ಅವರು ಧ್ವನಿ ಪರೀಕ್ಷೆಗಾಗಿ ನಿನ್ನೆ ಠಾಣೆಗೆ ಆಗಮಿಸಿದರು. ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು. ಯಾಕೆ ಅಂತ ಕೇಳಿದರೆ, ಇದುವರೆಗೂ ಯಾವುದೇ ನೋಟಿಸನ್ನು ಕೂಡ ಅವರ ಅಂಗಳಕ್ಕೆ ಬಿಡಲಿಕ್ಕೆ ಹೆದರ್ತಾ ಇದ್ದಂತಹ ಪೊಲೀಸರು ಇವತ್ತು ಅವರನ್ನು ಠಾಣೆಗೆ ಕರೆಸುವಷ್ಟು ಪ್ರಬಲರಾಗಿದ್ದಾರೆ. ಅಂದರೆ ನಿಜಕ್ಕೂ ಈ ಒಂದು ಕರಾವಳಿಯ ಪೊಲೀಸ್ ವ್ಯವಸ್ಥೆ ಒಂದು ರೀತಿಯಲ್ಲಿ ಉತ್ತಮವಾಗಿ ಸದೃಢವಾಗ್ತಾ ಇದೆ ಅಂತಲೇ ಹೇಳ್ಬೋದು. ಪೊಲೀಸ್ ವ್ಯವಸ್ಥೆ ಮೇಲೆ ಏನು ಕಳಂಕ ಬರ್ತಾ ಇತ್ತು ಅದು ಒಂದಿಷ್ಟು ಮಟ್ಟಿಗೆ ಬೆಳವಣಿಗೆ ಆಗ್ತಾ ಇದೆ, ಪ್ರಬಲ ಆಗ್ತಾ ಇದೆ. ಸೊ ಏನು ಪೊಲೀಸ್ ವ್ಯವಸ್ಥೆಯನ್ನು ಒಂದು ರೀತಿಯಲ್ಲಿ ಹಿನ್ನಡೆ ಅಂತ ಹೇಳ್ತಾ ಇದ್ರು, ಆ ಒಂದು ಹಿನ್ನಡೆಯಿಂದ ಕೆಲವೊಂದಿಷ್ಟು ಪರ್ಸೆಂಟ್ ಆದರೂ ಮೇಲಕ್ಕೆ ಬರ್ತಾ ಇದೆ ಎನ್ನುವುದಕ್ಕೆ ಇದೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ಆದರೆ ಟ್ವಿಸ್ಟ್ ಇರೋದು ಇಲ್ಲಲ್ಲ. ಅಂದರೆ ಈ ಒಂದು ಪ್ರಕರಣದಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ ವಿರುದ್ಧವಾಗಿ ದೂರು ದಾಖಲಿಸಿದ್ದು ಈಶ್ವರಿ ಪದ್ಮುಂಜ ಅವರು. ನಿಜಕ್ಕೂ ಈಶ್ವರಿ ಪದ್ಮುಂಜ ಯಾರು ಅಂತ ನೋಡ್ತಾ ಹೋದಾಗ, ಅವರ ಆ ಒಂದು ಇತಿಹಾಸವನ್ನು ಕೆದಕ್ತಾ ಹೋದಾಗ, ಆಕೆ ಓರ್ವ ಸೌಜನ್ಯ ಹೋರಾಟಗಾರ್ತಿ. ಅಂದರೆ ಸೌಜನ್ಯಾಳಿಗಾಗಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಂತಹ ಓರ್ವ ಹೆಣ್ಣು ಮಗಳು ಅಂತ ಗೊತ್ತಾಗುತ್ತೆ. ನಿಜಕ್ಕೂ ಇಂತಹ ಹೆಣ್ಣು ಮಕ್ಕಳು ಸೌಜನ್ಯ ಹೋರಾಟದಿಂದ ಹುಟ್ಟಿಕೊಂಡದ್ದಲ್ಲ, ಆದರೆ ಸೌಜನ್ಯ ಹೋರಾಟಕ್ಕಾಗಿ ತಮ್ಮ ಜೀವನವನ್ನು ಮೀಸಲಿಟ್ಟವರು ಅಂತ ಹೇಳ್ಬೋದು. ಸೊ ಅವರು ಇವತ್ತು ಧೈರ್ಯ ಮಾಡಿ ಕಲ್ಲಡ್ಕ ಪ್ರಭಾಕರ ಭಟ್ ವಿರುದ್ಧವಾಗಿ ದೂರನ್ನು ದಾಖಲಿಸಿರುವಂಥದ್ದು. ಅಂದರೆ ಒಂದು ರೀತಿಯಲ್ಲಿ ಮಹಿಳೆಯರ ಮೇಲೆ ಅವ್ಯಾಚ್ಯವಾಗಿ ಪದ ಬಳಕೆ ಮಾಡಿದ ಆರೋಪ, ಪ್ರತ್ಯೇಕವಾಗಿ ಮುಸ್ಲಿಂ ಮಹಿಳೆಯರ ಮೇಲೆ. ಅಂದರೆ ಮುಸ್ಲಿಂ ಮಹಿಳೆಯರು ಏನು ಮಕ್ಕಳನ್ನು ಹೆರುವ ವಿಚಾರದಲ್ಲಿರ್ಬೋದು ಅಥವಾ ಇನ್ನಿತರ ಯಾವುದಾದ್ರೂ ವಿಚಾರದಲ್ಲಿರ್ಬೋದು, ಬಹಳಷ್ಟು ಅತ್ಯಂತ ಹೀನಾಯವಾಗಿ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡುವಂತಹ ಅವರು ವ್ಯಕ್ತಿ ಕಲ್ಲಡ್ಕ ಪ್ರಭಾಕರ ಭಟ್ಟು. ವಯಸ್ಸು 70-80 ಆಗ್ತಾಯಿದ್ರು, ಇನ್ನೂ ಮುದಿ ವಯಸ್ಸಲ್ಲಿದ್ದರು ತಮ್ಮ ಚಾಳಿಯನ್ನು ಬಿಡದಂತಹ ಅವರ ವ್ಯಕ್ತಿತ್ವ. ಇನ್ನು ಅವರ ಸಂಘಟನೆ ಏನನ್ನು ಹೇಳಿಕೊಡುತ್ತೆ ಅನ್ನೋದಲ್ಲ ಇಲ್ಲಿ ಪ್ರಮುಖವಾದದ್ದು, ಆ ವ್ಯಕ್ತಿ ಏನು ಅನ್ನೋದು ಇವತ್ತು ಇಲ್ಲಿ ನಾವು ಕ್ವಶನ್ ಮಾಡಬೇಕಾಗಿರೋದು. ಏನು ಹೈಕೋರ್ಟ್ನಿಂದ ನೋಟಿಸ್ ಬಂದಿತ್ತು, ಇನ್ಯಾವುದೇ ವಿಚಾರಗಳಲ್ಲಿ ತಲೆ ಹಾಕುವ ಹಾಗಿಲ್ಲ, ಮಾತನಾಡೇ ಸುಮ್ಮಗೆ ಇರಬೇಕು ಅನ್ನುವಂತಹ ಆ ಒಂದು ಆದೇಶ ಏನಿತ್ತು ಅದನ್ನೇ ಪಾಲನೆ ಮಾಡ್ತಾ ಬರ್ತಾಯಿದ್ರು. ಆದರೆ ಅದು ಎಕ್ಸ್ಪೈರಿ ಆಗಿತ್ತು ಅಂತ ಕಾಣಿಸುತ್ತೆ. ಮೊನ್ನೆ ದಿವಸ ಮತ್ತೆ ಅವರು ತನ್ನ ನಾಲಿಗೆಯನ್ನು ಹರಿಬಿಟ್ಟಿದ್ರು. ಸೊ ಅದಕ್ಕೆ ಶಾಕ್ ಟ್ರೀಟ್ಮೆಂಟ್ ಅಂತ ಹೇಳಿ ಈಶ್ವರಿ ಪದ್ಮುಂಜ ಅವರು ಕಲ್ಲಡ್ಕ ಪ್ರಭಾಕರ್ ವಿರುದ್ಧವಾಗಿ ಸಂಪ್ಯ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದರು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಅವರ ಧ್ವನಿಯನ್ನು ಒಂದು ರೀತಿಯಲ್ಲಿ ಪರೀಕ್ಷೆ ಮಾಡೋದಕ್ಕೋಸ್ಕರ ಸಂಪ್ಯ ಪೊಲೀಸ್ ಠಾಣೆಗೆ ಕರೆಸಿಕೊಂಡು ವಿಚಾರಣೆ ಮಾಡಿದರು. ಸೊ ಇದು ನೆನ್ನೆ ನಡೆದಂತಹ ದೊಡ್ಡ ಘಟನೆ. ಆದರೆ ಈ ಒಂದು ಘಟನೆಯ ಹಿಂದೆ ಇರುವಂಥದ್ದು ಸೌಜನ್ಯ ಹೋರಾಟಗಾರ್ತಿ ಅಂದರೆ ನೀವು ನಂಬಲೇಬೇಕು. ಯಾಕಂತಂದರೆ ಸರಿಯಾಗಿ ಈ ಒಂದು ಮಹಿಳೆ ಯಾರು ಅಂತ ಆ ಒಂದು ಹಿನ್ನೆಲೆಯನ್ನು ಕೆದಕ್ತಾ ಹೋದಂತಹ ಸಂದರ್ಭದಲ್ಲಿ ಸರಿಯಾಗಿ 1 ವರ್ಷದ ಮೊದಲು ಸೌಜನ್ಯ ಹೋರಾಟದಲ್ಲಿ ಸಕ್ರಿಯವಾಗಿದ್ದಂತಹ ಅವರು ಮಹಿಳೆ ಸೌಜನ್ಯ ಹೋರಾಟದ ಒಂದು ಹಾಡನ್ನು ಹಾಡಿ ವೈರಲ್ ಆದಂತಹ ಅವರು ಹೆಣ್ಣು ಮಗಳು ಅಂತ ಕೇಳಿ ಬಹಳಷ್ಟು ಖುಷಿಯಾಯಿತು. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಆ ಒಂದು ಹಾಡನ್ನು ಮತ್ತೆ ನಿಮ್ಮ ಮುಂದೆ ತರುವಂತಹ ಒಂದು ಪ್ರಯತ್ನ ಮಾಡ್ತೇನೆ. ಓ ಬಾಲೆ ಸೌಜನ್ಯ, ಓ ಬಾಲೆ ಸೌಜನ್ಯ, ಮಲ್ಲಿಗೆ ಮನಸ್ಸು ನಿನ್ನ ಪಾತೆರ ಮುತ್ತು ನಿನ್ನ, ಮಲ್ಲಿಗೆ ಮನಸ್ಸು ನಿನ್ನ ಪಾತೆರ ಮುತ್ತು ನಿನ್ನ, ಧರ್ಮಸ್ಥಳವೂರುಡು ಪಾಂಗಳ ಜಾಗೆಡು ನಿಲೆಯಾಯಿ ಅಪ್ಪೆ ಅಮ್ಮೆ ಕುಸುಮ ಚಂದಪ್ಪೆರೆಗು, ಧರ್ಮಸ್ಥಳವೂರುಡು ಪಾಂಗಳ ಜಾಗೆಡು ನಿಲೆಯಾಯಿ ಅಪ್ಪೆ ಅಮ್ಮೆ ಕುಸುಮ ಚಂದಪ್ಪೆರೆಗು, ಬಾಲೆಯಾದು ಪುಟ್ಯನೆ ಓ ಸೌಜನ್ಯ ಬಾಲೆ, ಬಾಲೆಯಾದು ಪುಟ್ಯನೆ ಓ ಸೌಜನ್ಯ ಬಾಲೆ, ಓ ಬಾಲೆ ಸೌಜನ್ಯ, ಓ ಬಾಲೆ ಸೌಜನ್ಯ, ಮಲ್ಲಿಗೆ ಮನಸ್ಸು ನಿನ್ನ ಪಾತೆರ ಮುತ್ತು ನಿನ್ನ, ಮಲ್ಲಿಗೆ ಮನಸ್ಸು ನಿನ್ನ ಪಾತೆರ ಮುತ್ತು ನಿನ್ನ,
ಅಜ್ಜಜ್ಜಿ ಮಾಮಣ್ಣೆ ಸಿದ್ಯಪ್ಪೆ ಮಟ್ಟೆಲ್ಡ್ ಪಲಿತಂಗಡಿ ನೊಟ್ಟುಗು ಮೋಕೆದ ಬಾಲೆ ಅಜ್ಜಜ್ಜಿ ಮಾಮಣ್ಣೆ ಸಿದ್ಯಪ್ಪೆ ಮಟ್ಟೆಲ್ಡ್ ಪಲಿತಂಗಡಿ ನೊಟ್ಟುಗು ಮೋಕೆದ ಬಾಲೆ ಬುಳೆಯನ ಬಾಲೆ ಅರ್ತಿ ಪಿರ್ತಿಡೋ ಬಾಲೆ ಬುಳೆಯನ ಬಾಲೆ ಅರ್ತಿ ಪಿರ್ತಿಡೋ ಬಾಲೆ ಓ ಬಾಲೆ ಸೌಜನ್ಯ ಓ ಬಾಲೆ ಸೌಜನ್ಯ ಮಲ್ಲಿಗೆ ಮನಸ್ಸು ನಿನ್ನ ಪಾತೆರ ಮುತ್ತು ನಿನ್ನ ಮಲ್ಲಿಗೆ ಮನಸ್ಸು ನಿನ್ನ ಪಾತೆರ ಮುತ್ತು ನಿನ್ನ ಪುಲ್ಯಕಾಂಡೆ ಲಕ್ಕದ ತೆಲೆಗಂಜಿ ಪರಂದೆ ಬರವುದ ಪುದೇನು ತರೆಟುದಿ ಒಂದೇ ಪುಲ್ಯಕಾಂಡೆ ಲಕ್ಕದೆ ತೆಲಿಗಂಜಿ ಪರಂದೆ ಬರವುದ ಪುದೇನು ತರೆಟುದಿ ಒಂದು ಅಪ್ಪೆಡ ಪಂಡನೆ ಒಣಸಗು ಬರ್ಪೆಂದು ಅಪ್ಪೆಡ ಪಂಡನೆ ಒಣಸಗು ಬರ್ಪೆಂದು ಓ ಬಾಲೆ ಸೌಜನ್ಯ ಓ ಬಾಲೆ ಸೌಜನ್ಯ ಮಲ್ಲಿಗೆ ಮನಸ್ಸು ನಿನ್ನ ಪಾತೆರ ಮುತ್ತು ನಿನ್ನ ಮಲ್ಲಿಗೆ ಮನಸ್ಸು ನಿನ್ನ ಪಾತೆರ ಮುತ್ತು ನಿನ್ನ ಬಯ್ಯದ ಪೊರ್ತುಡು ಇಲ್ಲದ ಸಾದಿಡು ಧರ್ಮೋದ ತಲೋಟು ಕಟುಕೆರೆ ದಂಡು ಬಯ್ಯದ ಪೊರ್ತುಡು ಇಲ್ಲದ ಸಾದಿಡು ಧರ್ಮೋದ ತಲೋಟು ಕಟುಕೆರೆ ದಂಡು ಹಾಳು ಮಲ್ತೆರು ಬಾಲೆ ಕೆರೆಯರೆ ನೀನನೆ ಹಾಳು ಮಲ್ತೆರು ಬಾಲೆ ಕೆರೆಯರೆ ನೀನನು ಓ ಬಾಲೆ ಸೌಜನ್ಯ ಓ ಬಾಲೆ ಸೌಜನ್ಯ ಮಲ್ಲಿಗೆ ಮನಸ್ಸು ನಿನ್ನ ಪಾತೆರ ಮುತ್ತು ನಿನ್ನ ಮಲ್ಲಿಗೆ ಮನಸ್ಸು ನಿನ್ನ ಪಾತೆರ ಮುತ್ತು ನಿನ್ನ ನಿನ್ನನು ಕೆರಿನ ಪಾಪಿಲೆ ಕೈಟ್ ದೇವೆರು ದಿಂಡಿರು ಅಧಿಕಾರ ಐಟ್ ನಿನ್ನನು ಕೆರಿನ ಪಾಪಿಲೆ ಕೈಟ್ ದೇವೆರು ದಿಂಡಿರು ಅಧಿಕಾರ ಐಟ್ ಅಣ್ಣಪ್ಪ ಮಂಜುನಾಥ ಸ್ವಾಮಿಲೆ ಕಾರ್ಣಿಕ ಅಣ್ಣಪ್ಪ ಮಂಜುನಾಥ ಸ್ವಾಮಿಲೆ ಕಾರ್ಣಿಕ ಅವ್ವೆಂಚ ದೆಂಗುಂಡು ಉಂದೆಂಚ ಕಣ್ಕಟ್ಟು ಅವ್ವೆಂಚ ದೆಂಗುಂಡು ಉಂದೆಂಚ ಕಣ್ಕಟ್ಟು ಓ ಬಾಲೆ ಸೌಜನ್ಯ ಓ ಬಾಲೆ ಸೌಜನ್ಯ ಮಲ್ಲಿಗೆ ಮನಸ್ಸು ನಿನ್ನ ಪಾತೆರ ಮುತ್ತು ನಿನ್ನ ಮಲ್ಲಿಗೆ ಮನಸ್ಸು ನಿನ್ನ ಪಾತೆರ ಮುತ್ತು ನಿನ್ನ ನಿನ್ನಲ ಸಾವುದ ನ್ಯಾಯಗು ಬೋಡಾದು ನಿನ್ನನ್ನೇ ನಿನ್ನಕ್ಕ ತಂಗಡಿ ಮೇಗ್ಗೆ ನಿನ್ನಲ ಸಾವುದ ನ್ಯಾಯಗು ಬೋಡಾದು ನಿನ್ನನ್ನೇ ನಿನ್ನಕ್ಕ ತಂಗಡಿ ಮೇಗ್ಗೆ ಕಾಲೇಜು ಜೋಕುಲು ಬರವುದ ಜವಣೇರು ಕಾಲೇಜಿ ಜೋಕುಲು ಬರವುದ ಜವಣೇರು ತಂಕೋಡೋ ಉಂತುದೇರು ನ್ಯಾಯೋಗು ಕಾತುದೇರು ತಂಕೋಡೋ ಉಂತುದೇರು ನ್ಯಾಯೋಗು ಕಾತುದೇರು ಓ ಬಾಲೆ ಸೌಜನ್ಯ ಓ ಬಾಲೆ ಸೌಜನ್ಯ ಮಲ್ಲಿಗೆ ಮನಸ್ಸು ನಿನ್ನ ಪಾತೆರ ಮುತ್ತು ನಿನ್ನ ಮಲ್ಲಿಗೆ ಮನಸ್ಸು ನಿನ್ನ ಪಾತೆರ ಮುತ್ತು ನಿನ್ನ ಪಿಜಿರಯ ಬಾಲೆ ನ್ಯಾಯನು ಪಡವಂದೆ ನಿನ್ನ ಅಪ್ಪೆಮ್ಮೆರೆಗು ಸಾರ ಸಾರ ಜೋಕ್ಲು ಪಿಜಿರಯ ಬಾಲೆ ನ್ಯಾಯನು ಪಡೆವಂದೆ ನಿನ್ನ ಅಪ್ಪೆಮ್ಮೆರೆಗು ಸಾರ ಸಾರ ಜೋಕ್ಲು ನಿನ್ನ ಅಪ್ಪೆಮ್ಮೆರೆಗು ಸಾರ ಸಾರ ಜೋಕ್ಲು ನಿನ್ನ ಅಪ್ಪೆಮ್ಮೆರೆಗು ಸಾರ ಸಾರ ಜೋಕ್ಲು. ನೋಡಿ, ಈ ಹಾಡಾಗಿತ್ತು. ಅಂದು ಸೌಜನ್ಯ ಹೋರಾಟದಲ್ಲಿ ಇದೇ ಈಶ್ವರಿ ಪದ್ಮುಂಜ ಅನ್ನುವಂತಹ ಹೆಣ್ಣು ಮಗಳು ಹಾಡಿದಂತಹ ಹಾಡು.
ಅಂದರೆ ಸೌಜನ್ಯ ಹೋರಾಟದಲ್ಲಿ ನಿರಂತರವಾಗಿ ತನ್ನನ್ನು ತಾನು ಗುರುತಿಸಿಕೊಂಡವಳು. ಇದು ಬರೀ ಸೌಜನ್ಯ ಹೋರಾಟಕ್ಕಾಗಿ ಮಾತ್ರ ಅಲ್ಲ, ಮಹಿಳೆಯರ ಮೇಲೆ ಏನೇ ದೌರ್ಜನ್ಯ ನಡೆದರೂ ಕೂಡ ನಾವು ಜೊತೆಗಿದ್ದೇವೆ ಎನ್ನುವಂತಹ ಆ ಒಂದು ಏನು ಸೌಜನ್ಯ ಹೋರಾಟದ ಸಿದ್ಧಾಂತ ಏನಿತ್ತು, ಆ ಒಂದು ಸಿದ್ಧಾಂತವನ್ನು ತನ್ನ ಜೀವನದಲ್ಲಿ ಮೈಗೂಡಿಸಿಕೊಂಡು ಬಂದಂತಹ ಒಂದು ಹೆಣ್ಣು ಮಗಳು ಈಶ್ವರಿ ಪದ್ಮುಂಜ ಅವರು. ಸೊ ಅವರ ಬಗ್ಗೆ ಇವತ್ತು ನಾವು ಮಾತಾಡಿಲ್ಲ ಅಂದರೆ ಬಹಳಷ್ಟು ಕಡಿಮೆ ಆಗುತ್ತೆ. ಸೊ ಆ ಒಂದು ಹೋರಾಟಗಾರ್ತಿಯನ್ನು ಖಂಡಿತವಾಗಿಯೂ ನಾವು ಮರೆಯಲೇಬಾರ್ದು. ಈ ಒಂದು ಸಮಾಜದಲ್ಲಿ ಸಮಾಜ ಘಾತುಕ ಶಕ್ತಿಯಾಗಿ ಯಾರೆಲ್ಲ ಬೆಳೀತಾರೋ ಅವರನ್ನು ಒಂದು ರೀತಿಯಲ್ಲಿ ಹತ್ತಿಕ್ಕುವಂತಹ ಪ್ರಯತ್ನವನ್ನು ಇಂತಹ ಹೋರಾಟಗಾರರಿಂದಲೇ ಮಾಡಬೇಕಾದದ್ದು ನಿಜವಾದ ಕರ್ತವ್ಯ. ಸೊ ಅವರನ್ನು ನಿಮ್ಮ ಮುಂದೆ ತರುವಲ್ಲಿ ನಾವು ಯಾವ ರೀತಿಯಲ್ಲೂ ಎಡುವಂತಹ ಪ್ರಶ್ನೆಯೇ ಇಲ್ಲ. ಇನ್ಯಾರೇ ಆಗಿರಲಿ, ಇಂತಹ ಒಂದು ಸಮಾಜ ಘಾತುಕ ಶಕ್ತಿಗಳನ್ನು ಹೆಡೆಮುರಿ ಕಟ್ಟುವಲ್ಲಿ ನೀವು ಎಷ್ಟರ ಮಟ್ಟಿಗೆ ಪ್ರಯತ್ನ ಪಡ್ತೀರಾ, ನಿಮ್ಮನ್ನು ಹುರಿದುಂಬಿಸುವಲ್ಲಿ ನಾವು ನಿಮ್ಮ ಜೊತೆಗೆ 100 ಪಟ್ಟು ಹೆಚ್ಚಾಗಿ ನಾವು ಕೂಡ ಇರ್ತೀವಿ. ಯಾವುದೇ ಭಯ ಅಂಜಿಕೆ ಯಾವುದೂ ಇರೋದಿಲ್ಲ. ಇದೊಂದು ಮುಸ್ಲಿಂ ಧರ್ಮದ ವಿರುದ್ಧವಾಗಿ ಮಾತಾಡಿದ್ದಕ್ಕೆ ಮಾತ್ರ ಅಲ್ಲ, ಅಥವಾ ಹಿಂದೂ ಧರ್ಮದ ವಿರುದ್ಧವಾಗಿ ಮಾತಾಡಿದ್ದಕ್ಕೆ ಮಾತ್ರ ಅಲ್ಲ, ಒಂದು ಮಹಿಳೆಯ ವಿರುದ್ಧವಾಗಿ ಇಷ್ಟೊಂದು ಅಶ್ಲೀಲವಾದಂತಹ ಪದಗಳನ್ನು ಬಳಸಿದಂತಹ ಈ ಒಂದು ಕಲ್ಲಡ್ಕ ಪ್ರಭಾಕರ ಭಟ್ಗೆ ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಏನು ದೊರಕುತ್ತೋ ಗೊತ್ತಿಲ್ಲ, ಆದರೆ ನಿಮ್ಮ ಪ್ರಯತ್ನವನ್ನು ಈಶ್ವರಿ ಪದ್ಮುಂಜ ಅನ್ನುವಂತಹ ಹೆಸರಿನಲ್ಲಿ ತಾವು ಮಾಡಿದಂತಹ ಈ ಒಂದು ಕೆಲಸಕ್ಕೆ ನಿಜಕ್ಕೂ ದೊಡ್ಡ ಸಲಾಂ. ಮಾತ್ರ ಅಲ್ಲ, ನಿಮ್ಮ ಬೆನ್ನ ಹಿಂದೆ ಸಾವಿರಾರು ಪತ್ರಕರ್ತರು ಖಂಡಿತವಾಗಿರ್ತಾರೆ. ಮಾತ್ರ ಅಲ್ಲ, ಯಾರು ನೈಜ ಜರ್ನಲಿಸಮ್ ಮಾಡ್ತಾರೆ ಅಥವಾ ಏನು ಸ್ಪಷ್ಟವಾಗಿ ನಿಖರವಾದಂತಹ ಮಾಹಿತಿಗಳನ್ನು ಜನರಿಗೆ ತಲುಪಿಸಬೇಕು ಅಂತ ಹೇಳ್ತಾರೆ, ಅವರು ಖಂಡಿತವಾಗಿ ತಮ್ಮ ಜೊತೆ ಇದ್ದೇ ಇರ್ತಾರೆ. ಸೊ ಅವರ ಜೊತೆ ಬೆನ್ನೆಲುಬಾಗಿ ನಾವು ಕೂಡ ಇರ್ತೀವಿ. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.